ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಸ್ಮಾರ್ಟ್ಫೋನ್ ಇದೆ. ನೀವೇನಾದರೂ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂದರೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಶುರುವಾಗಿದೆ. ಈ ಫೋನ್ನ ಆಫರೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಅಪ್ರಾಕ್ಸಿಮೇಟ್ಲಿ 1,20,000ದಿಂದ 1,30,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಕಳೆದ ವರ್ಷ ಇದ್ದಂಥ S24 ಅಲ್ಟ್ರಾಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಏನೆಲ್ಲ ಅಪ್ಡೇಟ್ ಆಗಿದೆ, ಪರ್ಚೇಸ್ ಮಾಡ್ಬೋದಾ ಈ ಪ್ರೈಸ್ ರೇಂಜಿಗೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಕಾಂಪ್ಯಾಕ್ಟ್ ಬಾಕ್ಸು. ಆಬ್ವಿಯಸ್ಲಿ ಇದ್ರೊಳಗಡೆ ಯಾವುದೇ ಚಾರ್ಜರ್ ನಮಗೆ ಸಿಗೋದಿಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ ಇದೆ. ಇದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ, ಆಯಿತಾ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಈ ಫೋನ್ ಕಳೆದ ವರ್ಷದ S24 ಅಲ್ಟ್ರಾ ಕಂಪೇರ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಬದಲಾವಣೆ ಏನೂ ಇಲ್ಲ, ಆಯಿತಾ. ತುಂಬ ದೊಡ್ಡ ಚೇಂಜ್ ಅಂತ ಅಂದರೆ ಈ ಫೋನ್ನ ಸೈಡ್ ಫ್ರೇಮ್ ಏನಿದೆ, ಕಳೆದ ವರ್ಷ ಕರ್ವ್ ಇತ್ತು, ಈ ಸಲ ಫ್ಲ್ಯಾಟ್ ಫ್ರೇಮ್ ಮಾಡಿದ್ದಾರೆ. ಕಳೆದ ವರ್ಷ ಮೇಲ್ಗಡೆ ಮತ್ತು ಕೆಳಗಡೆ ಫ್ಲ್ಯಾಟ್ ಇತ್ತು, ಈ ವರ್ಷ ಅದೇ ರೀತಿ ಕಂಟಿನ್ಯೂ ಆಗಿದೆ. ಮತ್ತು ಎಡ್ಜಸ್ಸು ಲಾಸ್ಟ್ ಟೈಮು ಶಾರ್ಪ್ ಎಡ್ಜಸ್ ಇತ್ತು, ಈ ಸಲ ಎಡ್ಜಸ್ಸನ್ನು ಕರ್ವ್ ಮಾಡಿದ್ದಾರೆ, ಆಯಿತಾ. ಸೊ ಕೈಗೆ ಚುಚ್ಚಲ್ಲ. ಜೊತೆಗೆ ಈ ಒಂದು ಡಿಸ್ಪ್ಲೇ ಕೂಡ ಅಷ್ಟೇ, ಕಳೆದ ಬಾರಿ ಕಾರ್ನರ್ಸ್ ಎಲ್ಲ ತುಂಬ ಶಾರ್ಪ್ ಇತ್ತು ಡಿಸ್ಪ್ಲೇದು, ಈ ಸಲ ರೌಂಡ್ ಎಡ್ಜಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ತುಂಬ ದೊಡ್ಡ ಚೇಂಜ್ ಅಂತ ಏನೂ ಇಲ್ಲ. ಕಳೆದ ವರ್ಷ ಗ್ರೇಡ್ 2 ಟೈಟೇನಿಯಮನ್ನು ಯೂಸ್ ಮಾಡಿದ್ರಂತೆ, ಈ ವರ್ಷ ಗ್ರೇಡ್ 5 ಇನ್ನೂ ಬೆಟರ್ ಟೈಟೇನಿಯಂ ಫ್ರೇಮನ್ನು ಯೂಸ್ ಮಾಡಿದ್ದಾರೆ. ಇಷ್ಟೇ, ಆಯಿತಾ. ಅದು ಬಿಟ್ಟರೆ ಇನ್ನೂ ದೊಡ್ಡ ಬದಲಾವಣೆ ಅಂತ ಲುಕ್ ವೈಸು ಬೇರೇನೂ ಇಲ್ಲ. ಮತ್ತು ಫ್ರಂಟಲ್ಲಿ ನಮಗೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಕಳೆದ ವರ್ಷ ಕೂಡ ಇತ್ತು, ಈ ವರ್ಷ ಇನ್ನೂ ಸ್ವಲ್ಪ ಬೆಟರ್ ಮಾಡಿದಾರಂತೆ, ಆಯಿತಾ. ನಮಗೆ ಈ ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗೊರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಡಕ್ಷನ್ ಸಿಗ್ತಾ ಇದೆ. ಸೊ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಈ ಫೋನ್ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡು ತುಂಬ ಲೈಟ್ ವೆಯ್ಟ್ ಇದೆ, ಆಯಿತಾ. 218 ಗ್ರಾಮ್ ವೆಯ್ಟ್ ಇದೆ ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿದೆ. 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಜರ್ ಎಲ್ಲ ಯೂನಿಫಾರ್ಮ್ ಬೆಜರ್ ತುಂಬ ಕಡಿಮೆ ಇದೆ, ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಫ್ರಂಟಿಂದ. ಆಬ್ವಿಯಸ್ಲಿ ಫ್ಲ್ಯಾಗ್ಶಿಪ್ ಫೋನ್ ಆಗಿರೋದ್ರಿಂದ. ಇಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಆರ್ಮರ್ 2 ಗೊರಿಲ್ಲಾ ಗ್ಲಾಸು. ಸ್ಮಡ್ಜಸ್ ಈ ಒಂದು ಪರ್ಟಿಕ್ಯುಲರ್ ಕಲರಲ್ಲಿ ಕೆಲವೊಂದು ಟೈಮ್ ಒಂದು ಆ್ಯಂಗಲಿಂದ ಕಾಣುತ್ತೆ, ಸ್ಟ್ರೈಟಾಗಿ ನೋಡಿದ್ರೆ ಅಷ್ಟಾಗಿ ಕಾಣೋದಿಲ್ಲ. ಮತ್ತು ಹಿಂದ್ಗಡೆ ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲೆಲ್ಲ ಸಿಗುತ್ತೆ, ಆಯಿತಾ. ಟೈಟೇನಿಯಂ ಸಿಲ್ವರ್ ಬ್ಲೂ, ಟೈಟೇನಿಯಂ ಬ್ಲ್ಯಾಕು, ಟೈಟೇನಿಯಂ ವೈಟ್ ಸಿಲ್ವರ್ ಅಂತ, ಆಮೇಲೆ ಗ್ರೇ ಕಲರು. ನನಗೆ ಪರ್ಸ್ನಲಿ ಗ್ರೇ ಪರ್ಸ್ನಲ್ ಫೇವ್ರೇಟು, ಆಯಿತಾ. ಸೊ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ನೀವು ಪ್ರಿಫರ್ ಮಾಡ್ಬೋದು. ಜೊತೆಗೆ ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಹಾಕೋಬೇಕಾಗುತ್ತೆ. ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ಇಲ್ಲ, ಅದನ್ನು ನೀವು ಸಪ್ರೇಟಾಗಿ ತೊಗೋಬೇಕಾಗುತ್ತೆ, ಆಯಿತಾ. ಒಂದು ಎಕ್ಸ್ಟ್ರಾ ಕಾಸ್ಟ್ ನಿಮಗೆ. ಮತ್ತು ಈ ಫೋನಲ್ಲಿ ನಮಗೆ S Pen ಕೂಡ ಸಿಗ್ತಾ ಇದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆಯಿತಾ. ಸೊ ಕಲರಿಗೆ ಮ್ಯಾಚ್ ಆಗೋ ರೀತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ನಮಗೆ ಇದರಲ್ಲಿ 2 ನ್ಯಾನೋ ಸಿಮ್ ಸಪೋರ್ಟ್ ಇದೆ. ಅದು ಬೇಡ ಅಂತ ಅಂದರೆ ಒಂದು ನ್ಯಾನೋ ಸಿಮ್ ಹಾಕಿ ಒಂದು ಈ ಸಿಮ್ ಹಾಕೋಬೋದು, ಅಥವಾ ಎರಡನ್ನೂ ಬೇಕಾದರೆ ನೀವು ಈ ಸಿಮ್ ಹಾಕೋಬೋದು. ಒಟ್ಟಿಗೆ 2 ಸಿಮ್ಮು ಸಪೋರ್ಟ್ ಮಾಡುತ್ತೆ, ಒಳ್ಳೆ ವಿಷಯ. ಎರಡೂ ಕೂಡ ಈ ಸಿಮ್ ಸಪೋರ್ಟನ್ನು ಈ ವರ್ಷ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಇದೆ, ಫ್ಲ್ಯಾಗ್ಶಿಪ್ ಲೆವೆಲ್ನ ಬಿಲ್ಡ್ ಅಂತೀನಿ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.9 ಇಂಚಿನ LTPO ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ 2x ಇದೆ. ಟಾಪ್ ನಾಚ್ ಅಂತೀನಿ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಇದು ಕ್ವಾಡ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ. ಸೊ ಅವಶ್ಯಕತೆ ಇರೋ ಟೈಮಲ್ಲಿ LTPO ಆಗಿರೋದ್ರಿಂದ ತುಂಬ ಕಡಿಮೆಯಿಂದ 120 ಹರ್ಟ್ಸ್ ತನಕ ಕೂಡ ರಿಫ್ರೆಶ್ ರೇಟನ್ನು ಅದೇ ಆಟೋಮೆಟಿಕ್ಕಾಗಿ ಚೇಂಜ್ ಮಾಡಿಕೊಳ್ಳುತ್ತೆ. ಇದು ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. 2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಸೂಪರ್ ಆಗಿದೆ, ಆಯಿತಾ. ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇರೋದ್ರಿಂದ ನೀವು ಬೆಳಕಿರೋ ಕಡೆ, ಹಿಂದೆ ಬೆಳಕಿದೆ, ಏನೋ ವೀಡಿಯೋ ನೋಡ್ತಾ ಇರ್ತೀರ, ನಿಮಗೆ ರಿಫ್ಲೆಕ್ಷನ್ ಆಗಲ್ಲ, ಆಯಿತಾ. ಅಷ್ಟಾಗಿ ರಿಫ್ಲೆಕ್ಷನ್ ಆಗಲ್ಲ, ಒಂದು ಒಳ್ಳೆಯ ವಿಜುವಲ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಜೊತೆಗೆ ನಮ್ಗೆ ಇದರಲ್ಲಿ AI Pro ವಿಜುವಲ್ ಎಂಜಿನ್ ಇದೆ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋನ ಅಥವಾ ನಿಮ್ಮದು ಗ್ಯಾಲರಿಲಿ ಏನೋ ವೀಡಿಯೋ ನೋಡ್ತಿರ್ಬೇಕಾದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದ್ದರೂ ಸಹ AI ಮುಖಾಂತರ ಈ ಒಂದು ವಿಜುವಲ್ ಎಂಜಿನ್ನು ಎನಾನ್ಸನ್ನು ಮಾಡುತ್ತಾ, ಆಯಿತಾ. ಒಂದು ಒಳ್ಳೆಯ ವಿಜುವಲ್ ಎಕ್ಸ್ಪೀರಿಯನ್ಸನ್ನು ಇದು ನೀಡುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತೀನಿ. ಇಂಪ್ರೆಸಿವ್ ಡಿಸ್ಪ್ಲೇ. ಯಾವುದೇ ಒಂದು ಫೋನಿಗೆ ಕಂಪೇರ್ ಮಾಡಿಕೊಂಡ್ರೂ ಕೂಡ
ಟಾಪ್ ನಾಚ್ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಒಂದೇ ಒಂದು ರ್ಯಾಮ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, ಸ್ಟೋರೇಜ್ ಅಪ್ ಟು ನಿಮಗೆ 1 TB ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್ ಟಾಪ್ ನಾಚ್, ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 4.0 ಸ್ಟೋರೇಜು ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇದೆ. ಸೊ ಇದು ಗ್ಯಾಲಕ್ಸಿ ಫೋನ್ಗೆ ಅಂತಲೇ ಮಾಡಲಾಗಿರುವಂಥ ಪ್ರೊಸೆಸರ್ ಅಂತೆ, ಅಂದರೆ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇ ಆಯಿತಾ. ನಾವು ಇದರಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 21,62,000 ರೇಟಿಂಗನ್ನು ಕೊಡ್ತಾ ಇದೆ. ಆ್ಯಕ್ಚುಲಿ ಈ ಪ್ರೊಸೆಸರ್ಗೆ ಇನ್ನೂ ಒಳ್ಳೆಯ ರೇಟಿಂಗನ್ನು ಕೊಡಬಲ್ಲಂಥ ಕೆಪಬಿಲಿಟೀಸ್ ಇದೆ, ಸ್ವಲ್ಪ ರೇಟಿಂಗ್ ಕಡಿಮೆ ಬರ್ತಾ ಇದೆ ಅಷ್ಟೇ ಆಯಿತಾ. ಸೊ ತಲೆ ಕೆಡಿಸ್ಕೊಬಿಡಿ ಹಂಗಂತ ಇದ್ರ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ ಅಂತ ಅಲ್ಲ. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು, ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ ಆಯಿತಾ. ನಮಗೆ ಇದರಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ 40% ದೊಡ್ಡ ವೇಪರ್ ಚೇಂಬರ್ ಸಿಗ್ತದೆ, ಎನ್ಲಾರ್ಜ್ ಆಗಿರುವಂಥ ವೇಪರ್ ಚೇಂಬರ್ ಅಂತೆ. ಒಂದು ಈಟ್ ಡೆಸಿಪೇಷನ್ ತುಂಬ ಚೆನ್ನಾಗುತ್ತೆ, ಮತ್ತು ಇದರಲ್ಲಿ ಕೆಲವೊಂದು ಯುನೀಕ್ ಥರ್ಮಲ್ ಮೆಟೀರಿಯಲ್ನ ಯೂಸ್ ಮಾಡಿದಾರಂತೆ, ಅದಕ್ಕೆ ಟಿಮ್ ಅಂತ ಕರೀತಾರೆ, ಥರ್ಮಲ್ ಇಂಟರ್ಫೇಸ್ ಮೆಟೀರಿಯಲ್ಸ್ ಅಂತ. ಸೊ ಇದು ಎಕ್ಸ್ಟ್ರಾ ಥರ್ಮಲ್ ಎಫಿಷಿಯನ್ಸನ್ನು ಕೊಡುತ್ತಂತೆ, ಅಂದರೆ ಈ ಡೆಸಿಪೇಷನ್ ತುಂಬ ಚೆನ್ನಾಗುತ್ತೆ ಅಷ್ಟೇ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ನಾವು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಇದೆ, ಅದರಲ್ಲಿ ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಇದರಲ್ಲಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಕಡಿಮೆ ಗ್ರಾಫಿಕ್ ಅಂತ ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ಹೋಗುತ್ತೆ ಆಯಿತಾ. ಸೊ ಇದರಲ್ಲಿ ನಮಗೆ ಬಟರಿ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ಇದರಲ್ಲಿ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. BGMIನಲ್ಲಿ 120 FPS ಬರಬಹುದು ಫ್ಯೂಚರ್ ಅಪ್ಡೇಟ್ನಲ್ಲಿ, ಮತ್ತು ಕೆಲವೊಂದು ಬೇರೆ ಗೇಮ್ಗಳು 120 FPS ಗೇಮನ್ನು ಸಪೋರ್ಟ್ ಮಾಡುತ್ತೆ. ಸೊ ಸ್ಮೂತಾಗಿ ಗೇಮ್ಸ್ಗಳು ಪ್ಲೇ ಆಗ್ತವೆ, ತಲೆ ಕೆಡಿಸ್ಕೊಬೇಡಿ. ಯಾವ ಗೇಮ್ ಬೇಕಾದರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ, ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ಟಾಪ್ ನಾಚ್ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಬದಲಾವಣೆ ಏನೂ ಇಲ್ಲ, ಒಂದು ಸಣ್ಣ ಚೇಂಜ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಈ ಫೋನ ರೇರಲ್ಲಿ 4 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು 200 ಮೆಗಾಪಿಕ್ಸೆಲಿಂದು f1.7 ಅಪರ್ಚರ್ನ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ ಆಯಿತಾ. ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾ, ಔಟ್ಪುಟ್ ಅಂತೂ ಸಖತ್ತಾಗಿದೆ. ಯಾವುದೇ ಲೈಟಿಂಗ್ ಕಂಡೀಷನಲ್ಲೂ ಕೂಡ ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ ಫೋನ್ ಲೆವೆಲಿಗೆ, ಅಂದರೆ ಕ್ಯಾಮ್ರಾ ಫೋನ್ ಲೆವೆಲಿಗೆ. ಸೊ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಆಯಿತಾ. ಸೂಪರ್ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತೀನಿ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ನಾವು ಹೋದ ವರ್ಷಕ್ಕೆ ನೋಡಿಕೊಂಡ್ರೆ ತುಂಬ ದೊಡ್ಡ ಬದಲಾವಣೆ ಅಂತ ಅನ್ನಲ್ಲ, ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ. ಇನ್ನೊಂದು 50 ಮೆಗಾಪಿಕ್ಸೆಲಿಂದು ಪೆರಿಸ್ಕೋಪಿಕ್ ಲೆನ್ಸ್ ಇದೆ. ಇದು 5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಅಪ್ ಟು 100x ತನಕ ಡಿಜಿಟಲ್ ಝೂಮನ್ನು ಮಾಡುತ್ತೆ. ಇದು ಸ್ಪೇಸ್ ಝೂಮ್ ಮಾಡುತ್ತೆ ಆಯಿತಾ. ಲಿಟ್ರಲಿ ಒಂದು ರೀತಿ ಈವನ್ ಚಂದ್ರನನ್ನು ಕೂಡ ನಾವು ಒಂದು ಲೆವೆಲಿಗೆ ಶೂಟ್ ಮಾಡ್ಬೋದು, ದೂರದ ಆಬ್ಜೆಕ್ಟ್ಗಳನ್ನು ತುಂಬ ಕ್ಲೋಸ್ ಇರೋ ರೀತಿ ಶೂಟ್ ಮಾಡ್ಬೋದು. ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಇದು ಕೆಲಸವನ್ನು ಮಾಡುತ್ತೆ. ಬೆಂಕಿದೆ ಮಾತ್ರ ಆಯಿತಾ, ಸಖತ್ತಾಗಿದೆ. ಮತ್ತು AI ಮುಖಾಂತರ ಔಟ್ಪುಟ್ಟನ್ನು ಎನಾನ್ಸನ್ನು ಮಾಡುತ್ತೆ ಆಯಿತಾ. ಒಂದು ರೀತಿ 100x ಝೂಮ್ ಆಗಿದ್ರೂ ಸಹ ಕ್ವಾಲಿಟಿಯನ್ನು AI ಮುಖಾಂತರ ಎನ್ಹಾನ್ಸ್ ಮಾಡಿ ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಹೆವಿ ಇಂಪ್ರೆಸಿವ್. ಇನ್ನೊಂದು 10 ಮೆಗಾಪಿಕ್ಸೆಲಿಂದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಲೆನ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಈವನ್ ಪೆರಿಸ್ಕೋಪಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಸೊ 3ರಲ್ಲೂ ಕೂಡ ಇದೆ. ಇದು ಒಂದು ಪೋರ್ಟ್ರೇಟ್ ಲೆನ್ಸು ನೋಡೋದಕ್ಕೆ ಹೋದರೆ 3x ಡೆಡಿಕೇಟೆಡ್ಲಿ ಪೋರ್ಟ್ರೇಟ್ ಲೆನ್ಸು. ನಿಮಗೆ ಪೋರ್ಟ್ರೇಟ್ ಶಾರ್ಟ್ ಅಂತ ತೆಗೆದಾಗ ಎಡ್ಜ್ ಡಿಟೆಕ್ಷನ್ ಎಲ್ಲ ಮಾಡಿ ತುಂಬ ನ್ಯಾಚುರಲ್ಲಾಗಿ ಬೊಕ್ಕೆ ಎಫೆಕ್ಟನ್ನು ಕೊಡುತ್ತೆ. ಡಿಪೆಂಡ್ ಆಯಿತಾ, ಅಂದರೆ ನಿಮ್ಮ ಕೂದಲೆಲ್ಲ ಕೆದರ್ಕೊಂಡಿದ್ರೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಪಡ್ಬೋದು, ಬಿಟ್ಟರೆ ನಾರ್ಮಲಿ ನಿಮ್ಮದು ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನ್ಯಾಚುರಲ್ ಬೊಕ್ಕೆ ಎಫೆಕ್ಟ್ ರೀತಿ ನಿಮಗೆ ಔಟ್ಪುಟನ್ನು ಕೊಡುತ್ತೆ. ಅದು ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಮತ್ತು ಇದರಲ್ಲಿ ವರ್ಚುವಲ್ ಅಪರ್ಚರ್ ಇದೆ ಆಯಿತಾ. ಸೊ ಆಗಲೇ ಹೇಳ್ದಂಗೆ ಒಂದು ರೀತಿ ವರ್ಚುವಲ್ ಆಗಿರೂ ಸಹ ತುಂಬ ನ್ಯಾಚುರಲಾಗಿ ಬೊಕ್ಕೆ ಆಗ್ತಾ ಇದೆಯಾ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಮೆಜಾರಿಟಿ ಆಫ್ ದ ಟೈಮು ಬೆಂಕಿ ಕ್ವಾಲಿಟಿ. ಲಿಟ್ರಲಿ ಈ ಎಲ್ಲ ಸೆನ್ಸಾರ್ಗಳು ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಅಂದರೆ ಈ ವರ್ಷ ಈ ಫೋನ್ಲಿರುವಂಥ ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾನ 50 ಮೆಗಾಪಿಕ್ಸೆಲ್ ಮಾಡಿದ್ದಾರೆ. ಸೊ ನೀವು 50 MP ತೆಗಿಬೇಕಾದ್ರೆ ರೆಸಲ್ಯೂಷನಲ್ಲಿ ಡಿಫ್ರೆನ್ಸ್ ಆಗುತ್ತೆ ಹೊರತು ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಆಗೋಲ್ಲ, ರೆಸಲ್ಯೂಷನಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ. ಒಂದು ಒಳ್ಳೆ ಅಪ್ಡೇಟು ಆಯಿತಾ. 12 MP ಇದ್ದರೆ ವೈಡ್ ಆಗಿದ್ರು ಸೊ ಝೂಮ್ ಮಾಡಿದ್ರೆ ಕ್ಲಾರಿಟಿ ಇರ್ತಾ ಇರಲಿಲ್ಲ. ಬಟ್ ಈಗ 50 MP ಆಗಿರೋದ್ರಿಂದ ಝೂಮ್ ಮಾಡಿದ್ರು ಕೂಡ ಒಂದು ಒಳ್ಳೆಯ ಕ್ವಾಲಿಟಿ ರಿಟೇನ್ ಆಗಿರುತ್ತೆ. ಡೇ ಲೈಟಲ್ಲಿ ತುಂಬ ಒಳ್ಳೆಯ ಔಟ್ಪುಟನ್ನು ನಮಗೆ ಕೊಡುತ್ತೆ. ಸೊ ರೇರ್ ಕ್ಯಾಮ್ರಾ ಹೆವಿ ಇಂಪ್ರೆಸಿವ್, ಈಗಲೂ ಕೂಡ ಟಾಪ್ ನಾಚ್ ಕ್ಯಾಮ್ರಾ ಅಂತ ಅನ್ನಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 12 MP ಸೆಲ್ಫಿ ಕ್ಯಾಮ್ರಾ ಇದೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ನನ್ನ ಫೇಸ್ನ ತುಂಬ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ, ತುಂಬ ವೈಡ್ ಆಗಿದೆ. ಸೊ ಅದರಿಂದ
ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೀವು ಕೂಡ ನೋಡಿ ಜಡ್ಜ್ ಮಾಡ್ಬೋದು. ನನಗೆ ಇದರಲ್ಲಿ ತುಂಬ ಯುನೀಕ್ ಫೀಚರ್ ಅನಿಸಿದ್ದು, ಇದರಲ್ಲಿ ಒಂದು ಫಿಲ್ಟರ್ ಆಪ್ಷನ್ ಇದೆ ಆಯಿತಾ. ಕಸ್ಟಮ್ ಫಿಲ್ಟರ್ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದೋ ಒಂದು ಫೋಟೋ ಇದೆ, ನೀವು ಯಾವುದೋ ಫೋಟೋನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಯೂಸ್ ಆಗಿರುವಂಥ ಫಿಲ್ಟರ್ನ, ಅದರಲ್ಲಿ ಯೂಸ್ ಆಗಿರುವಂಥ ಕಲರ್ಸನ್ನು ನೀವು ಬೇಕಾದರೆ ಈ ಕ್ಯಾಮ್ರಾದಲ್ಲಿ ಆ್ಯಡ್ ಮಾಡಿ ಕಸ್ಟಮ್ ಫಿಲ್ಟರನ್ನ ಕ್ರಿಯೇಟ್ ಮಾಡ್ಬೋದು. ಆ ಫೋಟೋದಲ್ಲಿ ಯಾವ ರೀತಿ ಫಿಲ್ಟರ್ ಇದೆ, ಸಿಮಿಲರ್ ಫಿಲ್ಟ್ರು ಈ ಒಂದು ಕ್ಯಾಮ್ರಾದಲ್ಲಿ ಆ್ಯಡ್ ಆಗುತ್ತೆ. ಹೆವಿ ಯೂನಿಕ್ ಫೀಚರ್ ಆಯಿತಾ, ಬೆಂಕಿ ಫೀಚರು. ನಾರ್ಮಲಿ ನಾವು ಇದನ್ನು ಎಡಿಟಿಂಗ್ ಟೈಮಲ್ಲಿ ಪೋಸ್ಟಲ್ಲಿ ಮಾಡ್ತೀವಿ. ಡವೆಂಚಿನಲ್ಲಿ ಕೆಲವೊಂದು ಈ ರೀತಿ ಎಫೆಕ್ಟ್ಸ್ಗಳಿದ್ದಾವೆ. ಅಂದರೆ ನಾವು ಬೇರೆ ಒಂದು ಸ್ಯಾಂಪಲ್ ವೀಡಿಯೋದಲ್ಲಿರುವಂಥ, ಸ್ಯಾಂಪಲ್ ಫೋಟೋದಲ್ಲಿರುವಂಥ ಕಲರನ್ನು ಇದಕ್ಕೆ ಆ್ಯಡ್ ಮಾಡೋ ರೀತಿ ಫೀಚರು ಸಖತ್ ಇಂಪ್ರೆಸ್ ಮಾಡ್ತು. ಜೊತೆಗೆ ನಾವು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ವಾಯ್ಸ್ ಫೋಕಸ್ ಫೀಚರ್, ಅಂದರೆ ಸ್ವಲ್ಪ ಝೂಮ್ ಮಾಡಿದ್ವು ಅಂದರೂ ಸಹ ಅದು ದೂರದಿಂದ ರೆಕಾರ್ಡ್ ಆಗ್ತಿದ್ರೆ ಸ್ವಲ್ಪ ವಾಯ್ಸ್ ಕಡಿಮೆ ಕೇಳುತ್ತೆ ಅಂತಲ್ಲ, ವಾಯ್ಸನ್ನು ಫೋಕಸ್ ಮಾಡುತ್ತೆ. ಇಂಪ್ರೆಸಿವ್ ವಿಷಯ. ಮತ್ತು ರಾನಲ್ಲೂ ಕೂಡ ನೀವು ಫೋಟೋಸನ್ನು ಶೂಟ್ ಮಾಡ್ಬೋದು. ಒಂದು ಸಪ್ರೇಟ್ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಸ್ಯಾಮ್ಸಂಗ್ ಅವ್ರದ್ದು. ಅದರಲ್ಲಿ ನೀವು ರಾನಲ್ಲಿ ಪ್ರೋ ಮೋಡ್ ರೀತಿ ನೀವು ಫೋಟೋಸನ್ನು, ವೀಡಿಯೋಸನ್ನು ಶೂಟ್ ಮಾಡ್ಬೋದು. ಮತ್ತು ಇದರಲ್ಲಿ ಹೊಸದಾಗಿ ಒಂದು ಗ್ಯಾಲಕ್ಸಿ ಲಾಗ್ ವಿಡಿಯೋ ಒಂದು ಕ್ವಾಲಿಟಿಯನ್ನು, ಮೋಡನ್ನು, ಫಾರ್ಮೇಟನ್ನು ತೊಗೊಂಬಂದಿದ್ದಾರೆ. ಸೊ ಅಂದರೆ ಇದೊಂದು ರೀತಿ ಶೂಟ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಕ್ವಾಲಿಟಿಲಿ ರೆಕಾರ್ಡ್ ಆಗಿ ಪೋಸ್ಟಲ್ಲಿ ನೀವು ಒಂದು ಸ್ವಲ್ಪ ಕಲರ್ ಕರೆಕ್ಷನ್ ಇದು ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಹೊಸ ಲಾಗ್ ಮೋಡು ಗ್ಯಾಲಕ್ಸಿದು. ಸೊ ಒಳ್ಳೆಯ ವಿಷಯ ಆಯಿತಾ. ಸೊ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸು, ವೀಡಿಯೋಗ್ರಾಫರ್ಗಳಿಗೆ ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಹೆಲ್ಪ್ ಆಗಬಹುದೇನು. ಮತ್ತು ನೈಟೋಗ್ರಫಿ ಸೊ ಇದು ಕೂಡ ಇದೆ. ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ಎಲ್ಲ ತೆಗೆದು ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಮತ್ತು ಡಿಫ್ರೆಂಟ್ ಫಿಲ್ಟರ್ಗಳು, ಡಿಫ್ರೆಂಟ್ ಸಿನಿಮ್ಯಾಟಿಕ್ ಫಿಲ್ಟರ್ಗಳೆಲ್ಲ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. 10-bit HDR ಆಪ್ಷನ್ ಸಹ ಇದೆ. ಸೊ ಫೋಟೋಸನ್ನು ಬೇಕಾದ್ರೆ HDR ಆನ್ ಮಾಡಬೇಕಾದ್ರೆ ತೆಗಿಬೋದು, ಆಫ್ ಬೋತ್ ಫೋಟೋಸ್ ಮತ್ತು ವೀಡಿಯೋಸ್ ಎರಡರಲ್ಲೂ ಕೂಡ ಇದು ಅವೈಲಬಲ್ ಇದೆ. ಇನ್ನು ವೀಡಿಯೋ ರೆಸೊಲ್ಯೂಷನಿಗೆ ಬಂತು ಅಂದರೆ ಫ್ರಂಟ್ ಕ್ಯಾಮ್ರಾ 4K 60 FPS ತನಕ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಮತ್ತು ರೇರ್ ಕ್ಯಾಮ್ರಾ ಮ್ಯಾಕ್ಸಿಮಮ್ ಅಂತ ಅಂದರೆ 8K 30 FPS ತನಕ ಶೂಟ್ ಮಾಡುತ್ತೆ. ಬೇಡ ಅಂದರೆ 4K 60 FPSನಲ್ಲೂ ಕೂಡ ಶೂಟ್ ಮಾಡ್ಬೋದು. ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ. ಗೈರೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಒಂದೊಳ್ಳೆ ಕ್ವಾಲಿಟಿ ಆಯಿತಾ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಈ ಪ್ರೈಸ್ ರೇಂಜಿಗೆ ಟಾಪ್ ನಾಚ್ ಅಂತೀನಿ. ಒಂದು ಒಳ್ಳೆಯ ಔಟ್ಪುಟ್ ನಮಗೆ ಈ ಒಂದು ಕ್ಯಾಮ್ರಾದಿಂದ ಸಿಗ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಈ ಫೋನಲ್ಲಿ ಬೇಜಾನ್ AI ಫೀಚರ್ ಇದೆ. ಸೊ ಎಲ್ಲದನ್ನು ಹೇಳ್ಕೊಂಬರ್ಬೇಕು ಅಂದರೆ ಹೆವಿ ಟೈಮ್ ಹಿಡಿಯುತ್ತೆ. ಸೊ ಮುಂಚೆ ಇದ್ದಂಥ AI ಫೀಚರ್ಗಳು, ಫಾರ್ ಎಕ್ಸಾಂಪಲ್ ಕಾಲ್ ಅಸಿಸ್ಟ್ ಫೀಚರು ಕಳೆದ ವರ್ಷ ಕೂಡ ಇತ್ತು. ಈ ವರ್ಷ ಈ ಒಂದು ಫೋನ್ ಕೂಡ ಸಿಗ್ತದೆ ನಮಗೆ. ಮತ್ತು ರೈಟಿಂಗ್ ಅಸಿಸ್ಟ್ ಆಗಿರ್ಬೋದು, ಕಳೆದ ವರ್ಷ ಕೂಡ ಇತ್ತು. ಇಂಟರ್ಪ್ರೆಟರು ಮತ್ತು ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟ್ ಆಗಿರ್ಬೋದು, ನೋಟ್ ಅಸಿಸ್ಟು, ಬ್ರೌಸಿಂಗ್ ಅಸಿಸ್ಟು, ಫೋಟೋ ಅಸಿಸ್ಟು, ಡ್ರಾಯಿಂಗ್ ಅಸಿಸ್ಟು, AI ವಾಲ್ಪೇಪರ್, ಈ ರೀತಿ ಎಲ್ಲ ಫೀಚರ್ಗಳು ಕೂಡ ಇತ್ತು. ಏನೆಲ್ಲ ಅಪ್ಡೇಟ್ ಆಗಿದೆ ಅದರ ಒಂದು ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಪೋರ್ಟ್ರೇಟ್ ಸ್ಟುಡಿಯೋದಲ್ಲಿ ಇದೀಗ ರಿಯಲಿಸ್ಟಿಕ್ ಹ್ಯೂಮನ್ ಎಕ್ಸ್ಪ್ರೆಷನ್ಸ್ನೆಲ್ಲ ಆ್ಯಡ್ ಮಾಡುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿದೆ. ನಾವು ಕಾರ್ಟೂನಿಗೆ ಚೇಂಜ್ ಮಾಡ್ತೀವಿ ಅಂದರೆ, ಅಥವಾ ಸ್ಕೆಚ್ಗಳಿಗೆ ಚೇಂಜ್ ಮಾಡ್ತೀವಿ ನಮ್ಮ ಫೋಟೋನ ಅಂದರೆ ತುಂಬ ಅನೌನ್ಸ್ ಮಾಡಿದೆ. ಇದು ಆನ್ಲೈನಲ್ಲಿ ಅದು AI ಮುಖಾಂತರ ಜನ್ರೇಟ್ ಆಗಿ ಬರೋದ್ರಿಂದ ಈ ಫೀಚರ್ ಯಾವ ಫೋನಿಗೆ ಬೇಕಾದರೂ ಅಪ್ಡೇಟ್ನ ಮುಖಾಂತರ ಕೊಡ್ಬೋದು ಆಯಿತಾ. ಸೊ ಈ ಫೋನಿಗೆ ಫಸ್ಟ್ ಬಂದಿದೆ ಈ ಒಂದು One UI 7ನ ಮುಖಾಂತರ. ಮತ್ತು ಜನ್ರೇಟಿವ್ ಎಡಿಟ್ ಕೂಡ ತುಂಬ ಇಂಪ್ರೂವ್ ಆಗಿದೆ, ತುಂಬ ಬೆಟರ್ ಆಗಿದೆ. ನಾವೇನು ಸ್ಕೆಚ್ ಮಾಡ್ತೀವಿ, ಸ್ಕೆಚ್ ಟು ಎಡಿಟ್ ಮಾಡ್ತೀವಿ, ಅದೆಲ್ಲ ತುಂಬ ಬೆಟರ್ ಆಗಿದೆ, ತುಂಬ ಅನೌನ್ಸ್ ಆಗಿದೆ ಆಯಿತಾ. ಮತ್ತು ನಮ್ಗೆ ಇದರಲ್ಲಿ ಗೂಗಲ್ದು ಜೆಮಿನಾಯ್ದು ಕೆಲವೊಂದು ಅಡ್ವಾನ್ಸ್ ಫೀಚರ್ ಸಿಗ್ತಾ ಇದೆ. ಮತ್ತು ಈ ಫೋನ್ ಜೊತೆಗೆ 6 ತಿಂಗಳು ಏನು ಜೆಮಿನಾಯ್ದು ಅಡ್ವಾನ್ಸ್ ಪ್ರೋ ಪ್ಲ್ಯಾನ್ ಇದೆ ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮೊದಲನೇ 6 ತಿಂಗಳು. ನಾವು ಈ ಒಂದು ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಜೆಮಿನಾಯ್ ಇದೀಗ ಆಟೋಮೆಟಿಕ್ಕಾಗಿ ಟ್ರಿಗರ್ ಆಗುತ್ತೆ. ಸೊ ನಾವೇನಾದರೂ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೇಳಬಹುದು. ಬೈ ಡಿಫಾಲ್ಟ್ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಬಿಕ್ಸ್ ಬೈ ಬದಲು ಬೈ ಡಿಫಾಲ್ಟ್ ನಮಗೆ ಈ ಒಂದು ಜೆಮಿನಾಯ್ ಸಿಗ್ತಾ ಇದೆ. ಒಂದು ಒಳ್ಳೆಯ ವಿಷಯ. ಈ ಜೆಮಿನಾಯ್ ಹೆಂಗಪ್ಪ ಅಂತ ಅಂದರೆ ನಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನೆಲ್ಲ ನಾವು ಕಂಟ್ರೋಲ್ ತೊಗೋಬೋದು. ಏನೇ ಕಮೆಂಟ್ ಕೊಟ್ಟರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಒಳಗಡೆ ಕೂಡ ಕೆಲವೊಂದು ಚೇಂಜಸನ್ನು ಮಾಡಬಲ್ಲಂಥ ಕೆಪಾಸಿಟಿ ಇದೆ. ನೀವು ಪರ್ಮಿಷನ್ ಕೊಡಬೇಕಷ್ಟೇ. ಸೂಪರ್ ವಿಷಯ. ನಂತರ ನನಗೆ ಹೆವಿ ಇಂಪ್ರೆಸಿವ್ ಅನಿಸಿದ್ದು, ಹೆವಿ ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಅನಿಸಿದ್ದು, ಈ ಸಲ ನಾವು ಆಡಿಯೋ ಎರೇಸಿಂಗ್ ಫೀಚರು. ಸಲ ಎಲ್ಲ ಆಬ್ಜೆಕ್ಟ್ ಎರೇಸಿಂಗ್ ಫೀಚರ್ ಇತ್ತು ಫೋಟೋದಲ್ಲಿ. ಈ ಸಲ ಆಡಿಯೋ ಎರೇಸಿಂಗ್ ಫೀಚರ್ ಏನಪ್ಪ ಅಂದರೆ, ನೀವು ವಿಡಿಯೋ ಶೂಟ್ ಮಾಡಿರ್ತೀರಲ್ಲ ಒಂದು ಕಡೆ ಹೊರಗಡೆ, ತುಂಬ ಒಂದು ಗಾಳಿದು ಸೌಂಡೆಲ್ಲ ಬರ್ತಾ ಇರುತ್ತೆ, ಇನ್ನೊಂದಿನ ಕರ್ಕಶವಾಗಿ ಸೌಂಡ್ ಬರ್ತಾ ಇರುತ್ತೆ. ಎಲ್ಲದನ್ನು ಕೂಡ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೌಂಡನ್ನು ಇಂಡಿವಿಜುವಲ್ ಆಗಿ ನಾವು ಎರೇಸ್ ಮಾಡ್ಬೋದು. ನಮಗೆ ಗಾಳಿ ಸೌಂಡ್ ಬೇಡ ಅಂದರೆ ಗಾಳಿದು ಮಾತ್ರ ಸೆಲೆಕ್ಟ್ ಮಾಡಿ ಎರೇಸ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ವೋಕಲ್ಲೇ ಬೇಡ ಅಂದರೆ ಅದನ್ನು ಕೂಡ ನೀವು ಬೇಕಾದ್ರೆ ರಿಮೂವ್ ಮಾಡ್ಬೋದು. ಸೊ ಈ ರೀತಿ
ಆಡಿಯೋ ಎರೇಸ್ ಮಾಡುವಂಥ ಫೀಚರ್ ಇದೆ. ಹೆವಿ ಇಂಪ್ರೆಸಿವ್, ಕ್ರಿಯೇಟ್ರ್ಗಳಿಗೆ ಹೆವಿ ಯೂಸ್ ಆಗುವಂಥ ಫೀಚರ್. ನೀವೇನಾದರೂ ಬ್ಲಾಗ್ ಮಾಡೋದಕ್ಕೆ ಅಥವಾ ವೀಡಿಯೋ ಶೂಟಿಂಗ್ ಪರ್ಪಸ್ಗೆ ಈ ಫೋನ್ ತೊಗೊಂಡ್ರೆ ಈ ಒಂದು ಪರ್ಟಿಕ್ಯುಲರ್ ಫೀಚರ್ ನಂಗೆ ಅನ್ನಿಸ್ದಂಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು AI ಫೀಚರ್ ನಂಗೆ ತುಂಬ ಇಷ್ಟ ಆಗಿದ್ದು, ನಾವು ಮುಂಚೆ ಎಲ್ಲ ನಾವು ಟೆಕ್ಸ್ಟನ್ನು ಸಮ್ಮರೈಸ್ ಮಾಡಬೇಕು ಅಥವಾ ಟೆಕ್ಸ್ಟನ್ನು ಜನ್ರೇಟ್ ಮಾಡಬೇಕು ಅಂತ ಅಂದರೆ ಒಂದು ನಾವು SMS ಅಪ್ಲಿಕೇಶನ್ ಒಳಗಿರಬೇಕಾಗಿತ್ತು ಅಥವಾ ಎಲ್ಲ ಒಂದು ಟೈಪಿಂಗ್ ಇರುವಂಥ ಜಾಗದಲ್ಲಿ ಇರಬೇಕಾಗಿತ್ತು. ಬಟ್ ಈಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ಒಂದು ವೆಬ್ಸೈಟ್ಗೆ ಹೋದರೆ ಅಲ್ಲಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಸಮ್ಮರೈಸ್ ಜನ್ರೇಟ್ ಎಲ್ಲ ಮಾಡ್ಬೋದು. ಸೊ AI ಸೆಲೆಕ್ಟ್ ಅಂತ ಒಂದು ಫೀಚರು. ಸೊ ನೀವು ಯಾವುದೇ ಅಪ್ಲಿಕೇಶನ್ ಒಳಗಡೆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಈ ಒಂದು AI ಸಿಂಬಲ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಯಾವುದೇ ಟ್ಯಾಬ್ ಮೇಲೆ ಅದು ಓವರ್ಲೇ ಬರುತ್ತೆ. ಅಲ್ಲೇ ನೀವು ಸಮ್ಮರೈಸು ಅಲ್ಲೇ ಟೆಕ್ಸ್ಟ್ ಎಲ್ಲ ಜನ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸಖತ್ ಯೂಸ್ ಆಗುವಂಥ ಫೀಚರ್ ನಂಗೆ ಅನ್ನಿಸ್ದಂಗೆ. ಮತ್ತು ಸರ್ಕಲ್ ಟು ಸರ್ಚ್ನಲ್ಲಿ ಕೆಲವೊಂದು ಅನೌನ್ಸ್ ಮಾಡಿದ್ದಾರೆ. ಇದು ಗೂಗಲ್ ಫೀಚರು, ಬಟ್ ಸ್ಟಿಲ್ ಈಗ ಹೆಂಗಪ್ಪ ಆಗಿದೆ ಅಂತ ಅಂದರೆ ನೀವು ಸರ್ಕಲ್ ಟು ಸರ್ಚ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಫೋನ್ ನಂಬರ್ ಇಮೇಲ್ ID ಇತ್ತು ಅಂದರೆ ಡೈರೆಕ್ಟಾಗಿ ಅದು ನಮಗೆ ತೋರಿಸುತ್ತೆ. ಅಲ್ಲೇ ಡೈರೆಕ್ಟಾಗಿ ಒಂದು ಇಮೇಲ್ ಅಪ್ಲಿಕೇಶನ್ ಅಥವಾ ಫೋನ್ ಕಾಲ್ ಡೈರೆಕ್ಟಾಗಿ ನಾವು ಮಾಡಬಹುದು. ಇದನ್ನು ರೀಸೆಂಟಾಗಿ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ನೌ ಬ್ರೀಫ್ ನೌ ಬಾರ್ ಅಂತ ಹೊಸದಾಗಿ ಒಂದು ಫೀಚರ್ ಬಂದಿದೆ. ಸೊ ಈ ನೌ ಬಾರ್ ಏನಪ್ಪ ಅಂದರೆ ನಮಗೆ ಲಾಕ್ ಸ್ಕ್ರೀನಲ್ಲಿ ಮಧ್ಯದಲ್ಲಿ ತೋರಿಸ್ತಾ ಇರುತ್ತೆ. ಏನಾದರೂ ನಿಮ್ಮದು ಸ್ಕೆಡ್ಯೂಲ್ ಇದ್ದರೆ, ಏನಾದರೂ ಪ್ಲ್ಯಾನ್ ಇದ್ದರೆ, ಕ್ಯಾಲೆಂಡರ್ನಲ್ಲಿ ಏನಾದರೂ ಆ್ಯಡ್ ಮಾಡಿದರೆ ಅಥವಾ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಾದ್ರೆ ಪ್ರತಿಯೊಂದೂ ಕೂಡ ಅಥವಾ ನೋಟಿಫಿಕೇಷನ್ ಏನಾರು ಬಂತು ಅಂದರೆ ಈ ನೌ ಬಾರಲ್ಲಿ ನಮಗೆ ಲಾಕ್ ಸ್ಕ್ರೀನಲ್ಲೇ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಅಲ್ಲೇ ನೀವು ಚೇಂಜಸ್ ಏನಾರು ಮಾಡ್ಬೋದು. ಅಂದರೆ ಲಾಕ್ ಸ್ಕ್ರೀನಲ್ಲೇ ಆಪ್ರೇಟ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಎನೇಬಲ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಲಾಕ್ ಓಪನ್ ಮಾಡಿ ಬೇಕಾದ್ರೆ ಅದನ್ನು ನೀವು ಆಪ್ರೇಟ್ ಮಾಡ್ಕೋಬೋದು. ಮತ್ತು ನೌ ಬ್ರೀಫ್ ಅಂತ ಇದರಲ್ಲಿ ನಿಮ್ಮದು ಸಮ್ಮರಿಯನ್ನು ನಿಮ್ಮದು ಅಂದರೆ ಡೇ ಹೆಂಗಿದೆ, ವೆದರ್ ಹೆಂಗಿದೆ, ನಿಮ್ಮದೇನೋ ಪ್ಲ್ಯಾನ್ಸ್ ಇದ್ದರೆ, ಒಂದು ರೀತಿ ನಿಮ್ಮ ಅಸಿಸ್ಟೆಂಟ್ ಏನಾದರೂ ಇದೆ, ಪರ್ಸನಲ್ ಅಸಿಸ್ಟೆಂಟ್ ಏನಾದರೂ ಇದ್ದರೆ ಯಾವ ರೀತಿ ಕೆಲಸ ಮಾಡುತ್ತೆ ಆ ರೀತಿ ಪ್ರತಿಯೊಂದನ್ನು ಕೂಡ ಇದು AI ಮುಖಾಂತರ ನಿಮಗೆ ಇಲ್ಲಿ ಪ್ಲ್ಯಾನ್ ಮಾಡಿಕೊಟ್ಬಿಡುತ್ತೆ. ಸೊ ಆ ರೀತಿ ಈ ಕೆಲವೊಂದು ಇದೊಂದು ಗೊತ್ತಿರೋದು ಎಷ್ಟು ಯೂಸ್ ಆಗುತ್ತೆ ಅಂತ ನೋಡ್ಬೇಕು, ಯೂಸ್ ಮಾಡ್ತಾ ಯಾವ ರೀತಿ ಅನಿಸುತ್ತೆ ಅಂತ. ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ ಈ ವರ್ಷ. ಸೊ ಹೆಲ್ತ್ ಅಸಿಸ್ಟನ್ನು ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಏನಪ್ಪ ಅಂದರೆ ನಿಮ್ಮದು ಸ್ಮಾರ್ಟ್ ವಾಚು ಮತ್ತು ಹೆಲ್ತ್ ಡಿವೈಸ್ಗಳಿದ್ರೆ ಅದು ಈ ಫೋನಿಗೆ ಕನೆಕ್ಟ್ ಆಗಿದೆ, ಅಲ್ಲಿಂದ ಡಾಟಾವನ್ನು ತೊಗೊಂಡು AI ಮುಖಾಂತರ ಕೆಲವೊಂದು ಟೈಮ್ ನಿಮ್ಮ ಜೀವನ ಕೂಡ ನಿಮ್ಮ ಪ್ರಾಣವನ್ನು ಕೂಡ ಉಳಿಸ್ಬೋದಾಯ್ತಾ. ಅಂದರೆ ಏನಾದ್ರು ಇರ್ರೆಗ್ಯುಲಾರಿಟೀಸ್ ಇದ್ದರೆ ನಮ್ಗೆ ಅದನ್ನು ಅನಲೈಸ್ ಮಾಡಿ ನಮಗೆ ಕೊಡುತ್ತೆ. ಒಂದು ಒಳ್ಳೆಯ ವಿಷಯ. ಸೊ ಈ ರೀತಿ ಅನೇಕ AI ಫೀಚರ್ಗಳು ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಜೊತೆಗೆ ಈ ಫೋನಲ್ಲಿ ಕೆಲವೊಂದು ಆನ್ ಡಿವೈಸ್ ಪರ್ಸನಲೈಸ್ AI ಫೀಚರ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್, ನೀವು ಸೆಲ್ಫಿನೋ ಅಥವಾ ನಾರ್ಮಲ್ ಫೋಟೋನ ತೊಗೊಂಡಿರ್ತೀರ, ಅದರಲ್ಲಿ ನೀವು ಕಣ್ಣು ಮುಚ್ಚಿರ್ತೀರ, ಫೇಸ್ ಸರಿಯಾಗಿ ಬಂದಿರಲ್ಲ ಅಂತ ಅಂದ್ಕೊಳ್ಳಿ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಆಲ್ರೆಡಿ ಇರುವಂಥ ನಿಮ್ಮ ಫೇಸನ್ನು ತೊಗೊಂಡು ನಿಮ್ಮ ಕಣ್ಣನ್ನು ನಿಮ್ಮ ಫೇಸನ್ನು ರೀಪ್ಲೇಸ್ ಮಾಡುತ್ತೆ. ಪ್ರತಿ ಟೈಮು ಕೂಡ ಒಂದು ಪರ್ಫೆಕ್ಟ್ ಫೋಟೋ ಬರೋ ರೀತಿ ಮಾಡುತ್ತೆ. ಜೊತೆಗೆ ಕಸ್ಟಮೈಸ್ಡ್ ಸರ್ಚ್. ಫಾರ್ ಎಕ್ಸಾಂಪಲ್, ಗ್ಯಾಲರಿಯಲ್ಲಿ ನೀವು ಯಾವ ರೀತಿ ಸರ್ಚ್ ಮಾಡ್ಬೋದು ಅಂದರೆ ನೀವು ಕೆಂಪು ಬಣ್ಣದ ಶರ್ಟ್ ಆಗಿರುವಂಥ ಫೋಟೋ ತೋರಿಸುವಂಥ ಅಂದರೆ ನೀವು ಯಾವತ್ತಾದರೂ ಕೆಂಪು ಬಣ್ಣದ ಶರ್ಟ್ ಹಾಕಿದರೆ ಅದನ್ನೆಲ್ಲ ತೋರಿಸುತ್ತೆ. ಮತ್ತು ನಾಯಿ ಫೋಟೋ ತೋರಿಸು ಅಂದರೆ ಸಿನಾರಿಯೋಕ್ಕೆ ತಕ್ಕಂಗೆ ಆ ಫೋಟೋದಲ್ಲಿ ಏನು ಸಿನಾರಿಯೋ ಇದೆ ಅದಕ್ಕೆ ತಕ್ಕಂಗೆ ನೀವು ಸರ್ಚನ್ನು ಮಾಡ್ಬೋದು. ಹೆವಿ ಯೂನಿಕ್ ಆಗಿರುವಂಥ AI ಫೀಚರ್ ಅಂತೀನಿ. ಇನ್ನು OS ಬಗ್ಗೆ ಮಾತಾಡಲೇಬೇಕು. ಈ ಫೋನಲ್ಲಿ ಆಂಡ್ರಾಯ್ಡ್ 15 ಬೇಸ್ಮೆಂಟ್ ಆಗ್ತಿರುವಂಥ One UI 7 ನಮಗೆ ಸಿಗ್ತಾ ಇದೆ. ಈ One UI 7 ಅಂತೂ ತುಂಬ ಇಂಪ್ರೆಸಿವ್ ಆಗಿದೆ. ಕೆಲವೊಂದು ಕಸ್ಟಮೈಸೇಷನ್ ಆಪ್ಷನ್ ಕೊಟ್ಟಿದ್ದಾರೆ, ಕೆಲವೊಂದು ಐಕಾನ್ಸ್ದು ಲೋಗೋ ಎಲ್ಲ ಚೇಂಜ್ ಮಾಡಿದ್ದಾರೆ, ಟಾಸ್ಕ್ ಬಾರ್ನ ಫುಲ್ ರಿಡಿಸೈನ್ ಮಾಡಿದ್ದಾರೆ, ಸೆಟ್ಟಿಂಗನ್ನು ಫುಲ್ ರಿಡಿಸೈನ್ ಮಾಡಿದ್ದಾರೆ. ಸಖತ್ ಇಂಪ್ರೆಸಿವ್ ಆಗಿದೆ. ಒನ್ ಆಫ್ ದ ಬೆಸ್ಟ್ OS ಅಂತ ಅನ್ಬೋದಬೇಕಾದ್ರೆ ಈಗ ಇದ್ರ ಬಗ್ಗೆ ಆದರೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ಮತ್ತು ಸ್ಯಾಮ್ಸಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 7 ವರ್ಷಗಳ OS ಅಪ್ಡೇಟು, 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಬೆಂಕಿ ವಿಷಯ ಆಯಿತಾ. ಸೊ OS ಸಖತ್ ಇಂಪ್ರೆಸ್ ಮಾಡ್ತು. ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಮಗೆ ಇದರಲ್ಲಿ ನಾಕ್ಸ್ ಸೆಕ್ಯೂರಿಟಿ ಸಿಗ್ತಾ ಇದೆ. ಒಳ್ಳೆ ವಿಷಯ. ನಾಕ್ಸ್ ಸೆಕ್ಯೂರಿಟಿ ಹೆಂಗಪ್ಪ ಅಂದರೆ ಆನ್ ಡಿವೈಸ್ ಸೆಕ್ಯೂರಿಟಿ ನಮಗೆ ಕೊಡುತ್ತೆ. ಅಂದರೆ ಯಾರಾದರೂ ಹ್ಯಾಕರ್ಸ್ಗಳು ಇವರು ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ ಅಂತ ಕ್ಲೈಮ್ ಮಾಡ್ತಾರೆ ಸ್ಯಾಮ್ಸಂಗ್ ಅವರು. ಮತ್ತು ಇದರಲ್ಲಿ ನಮಗೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಿದೆ, ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಸಹ ಕೊಟ್ಟಿದ್ದಾರೆ. ವೈಡ್ 1 L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ, ಸೂಪರ್ ಆಗಿದೆ ಸೌಂಡು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ Wi-Fi 7 ಕೂಡ ಇದೆ, Wi-Fi 6 ಕೂಡ ಇದೆ. ಮತ್ತು ಬ್ಲೂಟೂತ್ 5.4 ಸಪೋರ್ಟ್ ಮಾಡುತ್ತೆ, NFC ಇದೆ. ಸೊ ಅವಶ್ಯಕತೆ ಇರುವಂತೆಲ್ಲ ಸೆನ್ಸರ್ಸನ್ನು ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 5,500 ಇರುತ್ತೆ ಈ ವರ್ಷ ಅಂತ, ಇಲ್ಲ 5,000 ಇದೆ. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಈ ಒಂದು ಫೋನ್ 45 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ ಮತ್ತು 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 4.5 ವ್ಯಾಟಲ್ಲಿ ಬೇರೆ ಡಿವೈಸ್ಗಳನ್ನು ವೈರ್ಲೆಸ್ ಮುಖಾಂತರ ಚಾರ್ಜ್ ಕೂಡ ಮಾಡಬಹುದು.
ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್ಸ್. ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡ ಬದಲಾವಣೆ ಅಂತ ಅಂದರೆ ಪ್ರೊಸೆಸರು ಮತ್ತು ಇದರಲ್ಲಿರುವಂಥ ವೈಡ್ ಆ್ಯಂಗಲ್ ಕ್ಯಾಮ್ರಾ ಮತ್ತು ಡಿಸೈನಲ್ಲಿ ಲುಕ್ಕಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಲಾಗಿದೆ ಮತ್ತು AI ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ಈಗಲೂ ಕೂಡ ನನಗನ್ನಿಸ್ದಂಗೆ ಈ ಫೋನ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ ಆಯಿತಾ. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಯೂಸ್ ಮಾಡ್ತಿರ್ಬೇಕಾದ್ರೆ ಒಂದು ಫೀಲೇ ಡಿಫ್ರೆಂಟ್ ಆಗಿರುತ್ತೆ ಆಯಿತಾ. ಸೊ ನೀವು ಯಾವುದೇ ಫ್ಲ್ಯಾಗ್ಶಿಪ್ ಫೋನ್ ತೊಗೊಳ್ಳಿ, ಆಲ್ರೌಂಡ್ ಒಂದು ಬೆಸ್ಟ್ ಫೋನ್ ಅಂತ ಅಂದರೆ ಸದ್ಯಕ್ಕೆ ನನಗೆ ಈ ಫೋನ್ ನೆನಪು ಬರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಲೇಟೆಸ್ಟ್ ಪ್ರೊಸೆಸರ್ ಇದೆ, ಲೇಟೆಸ್ಟ್ ಅಪ್ಗ್ರೇಡೆಡ್ OS ಇದೆ ಮತ್ತು AI ಫೀಚರ್ಗಳನ್ನ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ, ಇನ್ನೂ ಯೂಸರ್ ಫ್ರೆಂಡ್ಲಿ ಮಾಡಿದ್ದಾರೆ. ಸೊ ನನ್ನ ಕೇಳಿದ್ರೆ ನೀವು S24 ಅಲ್ಟ್ರಾಯಿಂದ ಇದಕ್ಕೆ ಸ್ವಿಚ್ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಸ್ವಿಚ್ ಮಾಡ್ತೀನಿ. ಬೆಟರ್ ಇದೆ ಸ್ವಲ್ಪ. ತುಂಬ ದೊಡ್ಡ ಬದಲಾವಣೆನ ಅಂದರೆ ಇಲ್ಲ, ತುಂಬ ದೊಡ್ಡ ಬದಲಾವಣೆ ಅಲ್ಲ, ಆಯಿತಾ, ಸಣ್ಣ ಬದಲಾವಣೆ. ನಿಮ್ಮ ಹತ್ರ ಬೇರೆ ಫೋನಿಂದ ಇದಕ್ಕೆ ಸ್ವಿಚ್ ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಆಗ್ಬೋದು ಆಯಿತಾ. ಒಂದು 2 ವರ್ಷ 3 ವರ್ಷ ಮುಂಚೆ ನೀವು ಫೋನ್ ತೊಗೊಂಡಿದ್ರೆ ಫ್ಲ್ಯಾಗ್ಶಿಪ್ ಲೆವೆಲ್ದು ಸ್ಯಾಮ್ಸಂಗಿಂದೆ ಮಾಡ್ಕೊಳ್ಳಿ ಅಂತೀನಿ. ಕಳೆದ 2 ವರ್ಷಕ್ಕೆ ನಂಗೆ ಅನ್ನಿಸ್ದಂಗೆ ತುಂಬ ದೊಡ್ಡ ಬದಲಾವಣೆ ಅಲ್ಲ ಆಯಿತಾ. ನನ್ನನ್ನು ಕೇಳಿದ್ರೆ ನನಗೆ ಈ ಫೋನ್ ಫ್ರೀಯಾಗಿ ಕೊಟ್ಟರೆ S24 ಅಲ್ಟ್ರಾ ಇದ್ರೂ ಕೂಡ ಆರಾಮಾಗಿ ಅಪ್ಗ್ರೇಡ್ ಮಾಡ್ಕೋತೀನಿ. ಬೆಂಕಿ ಫೋನ್ ಅಂತೀನಿ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.